ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಐಶು ಲೈಫ್ ಯೂಟ್ಯೂಬ್ ಚಾನಲ್. ಇದು ನೆಕ್ಸ್ಟ್ ಡೇ ನಾವು ಹೋಗ್ತಿರೋದು ಮಾಯಕ್ಕ ಟೆಂಪಲ್ಗೆ. ಚಿಂಚ್ಲಿಯಲ್ಲಿರೋದು. ಹಿಸ್ಟ್ರಿ ಏನು ಅಂದರೆ, ಮಾಯಕ್ಕ ದೇವಿಯವರಿಗೆ ಮಹಾಕಾಳಿ ಅಂತಲೂ ಕರೀತಾರೆ. ಮಾಯಕ್ಕ ದೇವಿಯವರು ಕೊಂಕಣದಿಂದ ಬಂದಿರೋದಿಲ್ಲಿ. ಚಿಂಚಣಿನಲ್ಲಿ ಇರುವ ಇಬ್ಬರು ರಾಕ್ಷಸರು ಯಾರು ಅಂದರೆ ಕಿಲ್ಲ ಮತ್ತು ಕಟ್ಟ ಅಂತ. ಅವ್ರನ್ನ ಸಂಹಾರ ಮಾಡೋಕ್ಕೆ ಇಲ್ಲಿ ಬಂದಿದ್ರು. ಸಂಹಾರ ಮಾಡಿದ ಮೇಲೆ ಅಲ್ಲಿ ಇರುವ ದೇವಿ ಹಿರಿದೇವಿ ಅಂತ ಅವ್ರ ಹತ್ರ ಶೆಲ್ಟರ್ ಕೇಳ್ಕೊಂಡು ಹೋಗ್ತಾರೆ. ಆವಾಗ ಹಿರಿದೇವಿಯವರು ಒಪ್ಕೋತಾರೆ, ಬಟ್ ಕಂಡೀಷನ್ ಹಾಕ್ತಾರೆ. ಆ ಕಂಡೀಷನ್ ಏನು ಅಂದರೆ, ಫಸ್ಟು ಹಿರಿದೇವಿಗೇನೆ ರೆಸ್ಪೆಕ್ಟ್ ಕೊಡಬೇಕು, ಆಮೇಲೆ ಮಾಯಕ್ಕ ದೇವಿಯವರಿಗೆ ಫಸ್ಟು ನೈವೇದ್ಯ ಹಿರಿದೇವಿಗೆ ಕೊಡಬೇಕು, ಆಮೇಲೆ ಮಾಯಕ್ಕ ಅವರಿಗೆ ಫಸ್ಟು ದರ್ಶನ ಹಿರಿದೇವಿಯವ್ರದ್ದೇ ಮಾಡಿಸ್ಬೇಕು, ಆಮೇಲೆ ಮಾಯಕ್ಕ ಅವ್ರಿಗೆ. ಆ ಕಂಡೀಷನ್ಗೆ ಒಪ್ಕೊಂಡು ಮಾಯಕ್ಕ ಅವ್ರಿಗೆ ಅಲ್ಲಿ ಸ್ಥಾನ ಕೊಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಹಿರಿದೇವಿಯವ್ರದ್ದು ದೇವಸ್ಥಾನ. ಇದಾದ್ಮೇಲೆ ಒಳಗಡೆ ಹೋಗಬೇಕು. ಅಲ್ಲಿರೋದು ಮಾಯಕ್ಕ ಅವ್ರದ್ದು ದೇವರು. ದೇವಸ್ಥಾನಗಡೆ ಒಳಗಡೆ ಹೋಗುವಾಗ ಕುಂಕುಮವನ್ನು ಚೆಲ್ಕೊತ ಹೋಗ್ತಾರೆ. ಯಾಕಂದರೆ ಅದೊಂಥರ ಪವರ್ ಅಂತ ಅರ್ಥ. ನಮ್ಮ ಹಿಂದೂ ದೇವರಿಗೆ ಇದೆಲ್ಲ ಮಾಡ್ತಾರೆ. ನೀವು ನೋಡ್ಬೋದು, ಸುತ್ತ ಎಲ್ಲ ಕಡೆನೂ ಕುಂಕುಮನೇ. ಹಂಗೆ ಕಳೆಯಂಗಲ್ಲ, ಹಂಗೆ ಕಳೆಬಾರ್ದ. ತಿನ್ಸಬೇಕು, ಇಲ್ಲ ಅಂದ್ರೆ ಮತ್ತಿನ್ ನಾವ. ಹಾಂ ತಗೋ. ಇಡೀ ಬಡ ಬಡ ಪಪ್ಪ ತಿನ್ನತ್ಕೊಂಡು ಮತ್ತೆ ತಿನ್ನಸ ಮಮ್ಮ ಚಿಂಚಲಿಯಲ್ಲಿ ಮುಗಿಸ್ಕೊಂಡು ನಾವು ಟಿಫಿನ್ ಎಲ್ಲ ಮುಗಿಸಿ ಇವಾಗ ನಾವು ಬಂದಿರೋದು ಮಂಗ್ಸೂಲಿಗೆ. ಅಲ್ಲಿ ಮಲ್ಲಯ್ಯ ಟೆಂಪಲ್ ಇರೋದು. ಕರ್ನಾಟಕದ ಜನ ಈ ದೇವ್ರನ್ನ ಮಲ್ಲಯ್ಯ ಅಥವಾ ಮಾರ್ತಾಂಡ ದೇವರು ಅಂತ ಕರೀತಾರೆ. ಮಹಾರಾಷ್ಟ್ರ ಜನರು ಖಂಡೋಬ ಅಥವಾ ಮಲ್ಹಾರಿ ಅಂತ ಕರೀತಾರೆ. ಹಿಸ್ಟ್ರಿ ಏನು ಅಂದರೆ, ಮಲ್ಲ ಮತ್ತು ಮಣಿ ಎಂದು ಇಬ್ಬರು ರಾಕ್ಷಸರು ಇಲ್ಲಿ ಇರ್ತಾರೆ. ಅವರು ಜನರಿಗೆ ಮತ್ತು ಋಷಿಗಳಿಗೆ ಹಿಂಸೆ ಕೊಡ್ತಿರ್ತಾರೆ. ಆವಾಗ ಸಪ್ತ ಋಷಿಗಳು ಶಿವನಲ್ಲಿ ಬಂದು ಕೇಳ್ಕೊತಾರೆ. ಆವಾಗ ಶಿವನು ಖಂಡೋಬ ಅವತಾರದಲ್ಲಿ ಭೂಮಿಗೆ ಬರ್ತಾರೆ. ಮತ್ತು ಅವ್ರ ಜೊತೆ ಪಾರ್ವತಿ ದೇವಿಯವರು ಮಲ್ಸ ಅವತಾರದಲ್ಲಿ ದೇವಿ ಬರ್ತಾರೆ ಖಂಡೋಬನವ್ರ ಜೊತೆಗೆ. ಖಂಡೋಬ ಮತ್ತು ಮಲ್ಸ ಒಟ್ಟಿಗೆ ಸೇರಿ ಮಲ್ಲ ಮತ್ತು ಮಣಿ ರಾಕ್ಷಸರನ್ನು ಕೊಳ್ತಾರೆ. ಖಂಡೋಬ ದೇವರು ಮಲ್ಲ ಎಂಬ ರಾಕ್ಷಸರನ್ನು ಕೊಳ್ತಾರೆ. ಅದಕ್ಕೋಸ್ಕರ ಆ ಸ್ಥಳವನ್ನು ಮಂಗ್ಸೂಲಿ ಎಂದು ಪ್ರಸಿದ್ಧ ಆಗೈತಿ. ಇದು ಮಲ್ಲಯ್ಯ ದೇವಸ್ಥಾನದ ಹಿಸ್ಟ್ರಿ. ದೇವಸ್ಥಾನದಿಂದ ರೂಮ್ಗೆ ಬಂದ್ವಿ ನಾವು. आमचं शेवर काय म्हणालाय? ಅಲ್ಲಿ ಯಾರೋ ಟೀ ಕುಡಿತಾ ಇದ್ರು. ಅದನ್ನ ನೋಡಿ ವೀರುನು ತಾನು ಹಂಗೆ ಕುಡಿತಾ ಇದ್ದಾನೆ ಇಲ್ಲಿ. ಗ್ರೀನ್ ಅದ.
ಕೊಳೂಕ ಬರ್ತಾನೆ ಬಾಯ್ಲೆ. ನೆಕ್ಸ್ಟ್ ವ್ಲಾಗಲ್ಲಿ ಕೃಷ್ಣಾ ನದಿ ದಡದಲ್ಲಿರುವ ಕುಪ್ಪೇಶ್ವರ ದೇವಸ್ಥಾನದ ಬಗ್ಗೆ ಮತ್ತು ಕಿದ್ರಾಪುರ ಮಹಾರಾಷ್ಟ್ರ ದೇವಸ್ಥಾನದಲ್ಲಿರುವ ಸ್ವರ್ಗ ಮಂಟಪದ ಬಗ್ಗೆ ಇರೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.